ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಕೊಂದವರು ಯಾರು ಅಂತಕ್ಕಂಥ ಅಭಿಯಾನವನ್ನ ಏನು ಪ್ರಾರಂಭ ಮಾಡಿದ್ರಲ್ಲ, ಒಂದೊಂದು ಸತ್ಯಗಳು ಕೂಡ ಹೊರಗಡೆ ಬೀಳೋದಕ್ಕೆ ಪ್ರಾರಂಭ ಮಾಡಿದ್ವು. ನೋಡ್ ಮಿಸ್ಟರ್ ರಂಗಣ್ಣ, ನೋಡ್ ಮಿಸ್ಟರ್ ಹರ್ಷೇಂದ್ರ, ನೋಡ್ ಮಿಸ್ಟರ್ ವೀರೇಂದ್ರ ಹೆಗಡೆ. ಸೌಜನ್ಯ ಹೋರಾಟಗಾರರಂದ್ರೆ ನೋಟ್ ಇದ್ದಂಗ, ಕಿಶಾಗ ನೋಟ್ ಇದ್ದಂಗ ಅವರು. ನೀವೇನು ಸುಳ್ಳುಗಾರರೇ ಅದೆಲ್ಲ, ನೀವು ಚಿಲ್ಲರ್ ಇದ್ದಂಗ. ನೀವು ಭಾಳ ಸೌಂಡ್ ಮಾಡ್ತೀರಿ, ಆದ್ರೆ ಸತ್ಯ ಅಂತಕ್ಕಂಥದ್ದು ಏನು ನೋಟಿನ ಥರ ಅದಲ್ಲ, ಅದು ಸೌಂಡ್ ಮಾಡಂಗಿಲ್ಲ, ಆದ್ರೆ ಅದಕ್ಕೆ ಬೆಲೆ ಜಾಸ್ತಿ ಅದ. ಸೊ ನಾವು ನೋಟಿನ ಥರ, ನೀವು ಚಿಲ್ಲರ್ ಇದ್ದಂಗ. ಈ ಚಿಲ್ಲರ್ ಮೀಡಿಯಾಗಳು ಇವೆಲ್ಲ ಯಾವಾಗ ಹೋರಾಟ ಅಂತಕ್ಕಂಥದ್ದು ಜೋರಾಗಿ ಪ್ರಾರಂಭ ಆಗ್ಯದಲ್ಲ, ತಾವಾಗೆ ಸತ್ಯಗಳು ಹೊರಗಡೆ ಬರ್ತಾ ಇದಾವ. ಹರ್ಷಂತರನ ಕರ್ಮಕಾಂಡ ಆಗಿರ್ಬೋದು, ವೀರೇಂದ್ರನ ಒಂದು ಗುಪ್ತುಗಾರಿಕೆ ಆಗಿರ್ಬೋದು, ಆಮೇಲೆ ಗಿಳಿಯಾರ್ನ ಹೊಲಸು ಚಟಗಳು ಆಗಿರ್ಬೋದು, ಕಿರಿಕೀರ್ತಿಯ ಷಡ್ಯಂತ್ರಗಳಾಗಿರ್ಬೋದು, ಆ ದರಿದ್ರ ನಾಲಾಯಕ ಮೀಡಿಯಾಗಳ ಒಂದು ಸುಳ್ಳಿನ ಪ್ರಪಂಚ ಆಗಿರ್ಬೋದು, ಪ್ರತಿಯೊಂದು ಕೂಡ ಹೊರಗಡೆ ಬೀಳಾಕತ್ತದ್ರಿ. ಇದನ್ನ ನಾನು ಹೇಳ್ತಾ ಇಲ್ಲ, ಇದನ್ನ ಈ ಮೀಡಿಯಾದಲ್ಲಿ ಒಬ್ಬ ಹಿರಿಯ ಪತ್ರಕರ್ತನಾಗಿರ್ತಕ್ಕಂಥ ರಂಗಣ್ಣ ಆಗ್ಯಾರ. ನಾನು ಅದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ವಿಡಿಯೋಗಳನ್ನು ಶೇರ್ ಮಾಡ್ತಾ ಬರ್ರಿ. ಸೌಜನ್ಯಗೆ ನ್ಯಾಯ ಕೊಡಿಸೋದಕ್ಕೂ ನಿಮ್ಮದು ಕೂಡ ಒಂದು ಚಿಕ್ಕ ಪಾತ್ರ ಇರ್ಲತ್ತಂದ ನಾನು ಹೇಳ್ತಾ, ಇಲ್ಲಿ ಹರ್ಷೇಂದ್ರ ಜೈನ್ಗೆ ಮತ್ತು ವೀರೇಂದ್ರ ಹೆಗಡೆಗೆ ನಾನು ಒಂದು ಮಾತು ಏನು ಹೇಳ್ತೀನಪ್ಪ ಅಂದ್ರೆ, ನಾವು ಸೌಜನ್ಯ ಪರ ಹೋರಾಟಗಾರರು ಏನದೇವಲ್ಲ, ನಮ್ಮಿಂದ ಸೌಜನ್ಯ ಅಲ್ಲ, ನಮ್ಮಿಂದ ಸೌಜನ್ಯ ಜೀವಂತವಾಗಿಲ್ಲ, ಅಥವಾ ನಮ್ಮ ಶಕ್ತಿಯಿಂದ ಸೌಜನ್ಯಗೆ ನ್ಯಾಯ ಸಿಗ್ತಾ ಇಲ್ಲ. ಸೌಜನ್ಯಳ ಶಕ್ತಿಯಿಂದ ನಾವೆಲ್ಲ ಹುಟ್ಕೊಂಡಿದ್ದೀವಿ, ಸೌಜನ್ಯನ ಬಲದಿಂದ ನಾವೆಲ್ಲ ಹುಟ್ಕೊಂಡಿದ್ದೀವಿ. ಅವಳಿಂದ ನಾವು ಹೊರತಾಗಿ ನಮ್ಮಿಂದ ಅವಳಲ್ಲ. ಆದ್ರ ಇಲ್ಲಿ ನಿಮ್ಮಿಂದ್ರ ಮೀಡಿಯಾಗಳಲ್ಲ, ಮೀಡಿಯಾಗಳಿಂದ ನೀವು ಅದಿರಿಲ್ಲಿ, ಮೀಡಿಯಾಗಳಿಂದ ನೀವು ಉಳ್ಕೊಂಡಿದ್ದೀರಿ, ನಿಮ್ಮಿಂದ್ರ ಮೀಡಿಯಾಗಳಲ್ಲ. ಇದನ್ನ ಯಾರು ಹೇಳ್ತಾರಪ್ಪ ಅಂದ್ರೆ, ಹಿರಿಯ ಪತ್ರಕರ್ತನಾಗಿರ್ತಕ್ಕಂಥ ರಂಗಾಯನ ರಂಗ್ಯ. ಅವನು ಏನು ಹೇಳ್ತಾನಪ್ಪ ಅಂದ್ರೆ, ನಿನ್ನೆ ನನಗೆ ಯಾರೋ ಒಬ್ರು ಮೆಸೇಜ್ ಮಾಡಿದ್ರು, ಒಂದು ಲಿಂಕ್ ಅನ್ನು ಕಳಿಸಿದ್ರು. ಸರ್, ಈ ವಿಡಿಯೋ ನೋಡ್ರಿ, ಮತ್ತು ಈ ವಿಡಿಯೋಗೆ ಸಂಬಂಧಪಟ್ಟಂಗ ನೀವು ಒಂದು ವಿಡಿಯೋ ದಯವಿಟ್ಟು ಮಾಡಲೇಬೇಕಂದ್ರು. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡೋದಕ್ಕೆ ಬಂದೆ. ರಂಗ್ಯ ಏನು ಹೇಳ್ತಾನಪ್ಪ ಅಂದ್ರೆ, ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನನ್ನ ನಾನು ಎರಡು ರೀತಿಯಾಗಿ ಹೇಳ್ತೀನಿ. ಇದನ್ನ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನನ್ನ ಉಳಿಸಿದ್ದು ನಾವು ಅಂತ ಹೇಳ್ತಾನ. ಇಲ್ಲ ಅಂದ್ರೆ ಈ ಹೋರಾಟಗಾರರೆಲ್ಲ ನಿಮ್ಮನ್ನ ತಿಂದು ತೇಗ್ತಿದ್ರು, ನಿಮ್ಮನ್ನ ಬಿಡ್ತಾ ಇರ್ಲಿಲ್ಲ, ನಿಮ್ಮ ಬಾಯಾಗ ನಿಂತು ಉಚ್ಚಿ ಹೋಯ್ತಿದ್ರು ಅಂತ ನಿಂಗೇನೋ ಮಾತಾಡಿದವನು. ಮತ್ತೊಂದು ರೀತಿಯಾಗಿ ನಿಮಗೆ ಹೇಳ್ಬೇಕಂದ್ರ, ಈ ರಂಗಣ್ಣ, ಪಬ್ಲಿಕ್ ಟಿವಿ ರಂಗಣ್ಣ ಏನ್ ಹೇಳ್ತಾನಪ್ಪ ಅಂದ್ರ, ನಮ್ಮಿಂದ್ರ ಮೀಡಿಯಾಗಳಿಂದ ಮತ್ತು ವಸಂತ ಅಂತ ಹೇಳಿದವ. ಅವನಿಗೆ ಏನು ಗೊತ್ತಿಲ್ಲದೆ ತರ ಮಾತಾಡ್ತಾನ. ಅಂದ್ರೆ ತಾನಾಗೆ ನಾನಾ ಶ್ರೇಷ್ಠ ಅನ್ನುವಂಥ ವ್ಯಕ್ತಿಗೆ ಇನ್ನೊಬ್ಬರು ಕಣ್ಣಿಗೆ ಯಾರು ಕಾಣೋದಿಲ್ಲ. ನಾನೇ ದೊಡ್ಡ ಹೇಳ್ತೀನ ಅಂದ ಕೂಡಲೇ ಅರ್ಧ ಹೇಳ್ ತಿಂತಾರಲ್ಲ ಗೆಳೆಯಾರ ಅಂತವ್ರು, ವಸಂತ ಗೆಳೆಯಾರ ಅಂತವ್ರು, ಅವ್ರ ಕಣ್ಣಿಗೆ ಕಾಣಂಗಿಲ್ಲ. ಯಾಕಂದ್ರೆ ಹೆಚ್ಚಿಗೆ ತಿನ್ನವ್ರು ರಂಗನ್ನ. ಸೊ ಅದಕ್ಕೆ ಅವ ಏನು ಹೇಳ್ತಾನಪ್ಪ ಅಂದ್ರೆ, ವಸಂತ ತಂದ ಅದಾನ, ಇನ್ನೊಂದು 2-3 ಜನ ಅದಾರ. ಆ ಒಂದು 3 ಜನ ನಾವೆಲ್ಲ ಇರೋದ್ರಿಂದ ಈ ಧರ್ಮಸ್ಥಳದವರು ಇಲ್ಲಿವರೆಗೂ ಉಳ್ಯಾಕ ಕಾರಣ, ಇಲ್ಲಿವರೆಗೂ ಸುರಕ್ಷಿತವಾಗಿ ಇರಕ್ ಕಾರಣ. ಇದರ ಅರ್ಥ ಸತ್ಯವನ್ನ ಮುಚ್ಚಿ ಹಾಕಿದೀವಿ, ನಾವೆಲ್ಲರೂ ಸುಳ್ಳಿನ ಪರವಾಗಿದ್ದೀವಿ. ನೋಡ್ರಿ, ಇದರ ಅರ್ಥ ಏನ? ನಾವು ಇರೋದ್ರಿಂದ ಆ ವದಾನ ಅಂದ್ರೆ ಇದರ ಅರ್ಥ, ನೀನು ರೇಪ್ ಮಾಡಿದೀಯ, ನೀನು ರೇಪ್ ಮಾಡಿಸಿಯ, ನೀನು ಕೊಲೆಯನ್ನ ಮಾಡಿಸಿದೀಯ, ನೀನು ಭೂ ಕಬಳಿಕೆಯನ್ನ ಮಾಡಿದೀಯ, ಆದ್ರೆ ನಿನ್ನನ್ನು ನಾವು ಉಳಿಸಿದ್ದೀವಿ, ಸತ್ಯದ ಪರವಾಗಿ ಇದ್ದವ್ರು ಯಾವತ್ತೂ ಕೂಡ ಹಿಂಗ ಅನ್ನಂಗಿಲ್ಲಲ್ಲ, ನಿನ್ನನ್ನು ನಾವು ಉಳಿಸಿದೇವು ಅಂತ ಹೇಳಂಗಿಲ್ಲ. ನಾಳೆ ಸೌಜನ್ಯಗೆ ನ್ಯಾಯ ಸಿಗ್ತದ, ಅವತ್ತು ನಾವು ಅನ್ನಂಗಿಲ್ಲ ನಮ್ಮಿಂದ ಸೌಜನ್ಯಗೆ ನ್ಯಾಯ ಸಿಕ್ತು ಅನ್ನೋದಲ್ಲ. ಸೌಜನ್ಯಗೆ ಅತ್ಯಾಚಾರ ಆಗಿದ್ದು ಸತ್ಯನ. ಆನೆ ಮಾವುತನಿಗೆ ಅವನನ್ನು ಕೊಲೆ ಮಾಡಿದ್ದು ಸತ್ಯನ್ನ, ಪದ್ಮಲತಾಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಸತ್ಯನ್ನ, ವೇದವಲ್ಲಿನ ಕೊಲೆ ಮಾಡಿ ಕೊಂದಿದ್ದು ಕೂಡ ಸತ್ಯನ್ನ, ಸೌಜನ್ಯಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕ್ಷಿಗಳನ್ನ ಕೊಲೆ ಮಾಡಿದ್ದು ಕೂಡ ಸತ್ಯನ್ನ. ಸತ್ಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾವು ನಮ್ಮಿಂದ ನ್ಯಾಯ ಸಿಕ್ತು ಅಂತಂದು ನಾವು ಹೇಳೋದಿಲ್ಲ. ಆದ್ರೆ ಸುಳ್ಳಿನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಈ ಕೆಲವೊಂದಿಷ್ಟು ಮೀಡಿಯಾಗಳು, ವಿಶೇಷವಾಗಿ ಹಿರಿಯ ಪತ್ರಕರ್ತನಾಗಿರ್ತಕ್ಕಂಥ ರಂಗಣ್ಣ ಏನು ಹೇಳ್ತಾನಪ್ಪ ಅಂದ್ರೆ, ನಮ್ಮಿಂದ ನಾವು ಉಳ್ಕೊಂಡಿದೀವಿ, ಇದರ ಅರ್ಥ ನಾವು ಸುಳ್ಳು ಹೇಳಿ ನಿಮ್ಮನ್ನ ಉಳಿಸಿದ್ವಿ ಅಂತಂದ ರಂಗಣ್ಣ ಮೀಡಿಯಾದಲ್ಲಿ ಕೂತ್ಕೊಂಡ ಹೇಳ್ತಾನಲ್ಲ. ನಾಚಿಕೆ ಬರಬೇಕು ಈ ಒಂದು ನಮ್ಮ ಸೌಜನ್ಯನ ವಿರೋಧಿಗಳಿಗೆ, ಹೇಳ್ತಿನ್ನೋ ಮೀಡಿಯಾಗಳಿಗೆ, ವಸಂತ ಗಿಳಿಯಾರ್, ಕಿರಿಕೀರ್ತಿ, ರಾಕೇಶ್ ಶೆಟ್ಟಿ ಎಲ್ಲರಿಗೂ ಕೂಡ ನಾಚಿಕೆ ಬರಬೇಕು. ನೋಡ್ರಿ, ಸತ್ಯ ಅಂತಕ್ಕಂಥದ್ದು
ಬೇವಿನ ಥರ ರೀ, ಆದ್ರೆ ಆರೋಗ್ಯಕ್ಕೆ ಅದೇ ಒಳ್ಳೆಯದು. ಸಕ್ರಿಯಾಗ ಹುಳ ಬಿದ್ದದ್ದ ಗೊತ್ತದ ನಿಮಗೆಲ್ಲರಿಗೂ. ಆದ್ರೆ ಉಪ್ಪದಾಗ ಯಾವತ್ತು ಕೂಡ ಹುಳ ಬೆಳಂಗಿಲ್ಲ, ಉಪ್ಪದಾಗ ಯಾವತ್ತೂ ಬೆಳಂಗಿಲ್ಲ. ಆದ್ರೆ ಉಪ್ಪ ಭಾಳ ಒಂಥರ ಅನಿಸ್ತದ ತಿನ್ನಾಕ. ಸಕ್ಕರೆ ಭಾಳ ಸಿಹಿಯಾಗಿರ್ತದ. ಸೊ ಇವರೆಲ್ಲ ಹುಳ ಇದ್ದಂಗ್ರಿ, ಇವರು ಸಕ್ಕರೆ ಇದ್ದಂಗೆ ಇವರೆಲ್ಲ. ನಾವೆಲ್ಲ ಉಪ್ಪು. ಆದ್ರೆ ಉಪ್ಪಿಲ್ದ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹಾಡು ಕೇಳಿದಿರಲ್ಲ ನೀವು, ಹೌದಲ್ಲ? ಸೊ ಅದಕ್ಕಾಗಿ ನಾ ಹೇಳೋದೇನಪ್ಪ ಅಂದ್ರೆ, ಮಿಸ್ಟರ್ ರಂಗಣ್ಣ, ನೀನು ಸತ್ಯವನ್ನ ಬಿಚ್ಚಿಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತಿಲ್ಲ ನಾಳೆ ಸೌಜನ್ಯಗೆ ನ್ಯಾಯ ಸಿಗ್ತದೆ. ಲೇಟ್ ಆಗಬಹುದು, ಅದರ ನ್ಯಾಯ ಸಿಗ್ತದೆ. ಅತ್ಯಾಚಾರಿಗಳು ಒಳಗಡೆ ಹೋಗ್ತಾರೆ. ಹರ್ಷೇಂದ್ರ ಜೈನ್, ವೀರೇಂದ್ರ ಹೆಗಡೆ, ನೋಡ್ರಿ, ನಿಮ್ಮ ಕರ್ಮಕಾಂಡವನ್ನ, ನೀವು ಮಾಡಿರ್ತಕ್ಕಂಥ ಪಾಪಗಳನ್ನ, ನೀವು ಮಾಡಿರ್ತಕ್ಕಂಥ ಹೊಲಸು ದಂಧೆಗಳನ್ನ ರಂಗಣ್ಣನ ಬಿಚ್ಚಿಟ್ರ. ಯಾಕೆ ಅವನಿಗೆ ಪೇಮೆಂಟ್ ಸಕ್ಸಸ್ಫುಲ್ ಮಾಡಿಲ್ಲ? ಅನ್ಸಕ್ಸಸ್ಫುಲ್ ಆಗಿದೆ ರಂಗಣ್ಣನಿಗೆ. ಸಕ್ಸಸ್ಫುಲ್ ಮಾಡಬೇಕಿತ್ತಲ್ಲ. ಅಷ್ಟೊಂದು ಮೀಡಿಯಾದಾಗ ಕೂತ್ಕೊಂಡು ಆ ಪಬ್ಲಿಕ್ ಟಿವಿ, ಟಾಯ್ಲೆಟ್ ಟಿವಿದವ ನಿಮ್ಮನ್ನ ಉಳಿಸಿದೆ ನಾನಂತ ಹೇಳ್ತಾನಂದ್ರೆ ಇದರ ಅರ್ಥ ಏನ? ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನ್ ತಿಳ್ಕೊಳ್ಬೇಕು. ಮತ್ತು ಇಂಥ ಎಲ್ಲ ವಿಷಯಗಳು ಸರ್ಕಾರದ ಗಮನಕ್ಕೆ ಯಾಕೆ ಬರೋದಿಲ್ಲ? ಕಾನೂನಿನ ಗಮನಕ್ಕೆ ಯಾಕೆ ಬರೋದಿಲ್ಲ? ಇದನ್ನ ಸೌಜನ್ಯ ವಿರೋಧಿಗಳು ಇದನ್ನ ಯಾಕೆ ನೋಡೋದಿಲ್ಲ? ಯಾಕೆ ಇಂಥ ವಿಷಯಗಳನ್ನ ಮುನ್ನೆಲೆಗೆ ತರೋದಿಲ್ಲ? ಈ ವಿಷಯಗಳನ್ನ ಇಟ್ಕೊಂಡು ಯಾಕೆ ತನಿಖೆ ಮಾಡೋದಿಲ್ಲ? SIT ಅಂತಂದ್ರ ಮೇಲೆ ಗಮನ ಹರಿಸ್ಬೇಕಾಗ್ತದಲ್ಲ, ಯಾಕೆ ಹರಿಸೋದಿಲ್ಲ? ಅವತ್ತು ಒಂದು ವರ್ಷದ ಹಿಂದ್ಗಡೆ ಅವ ತೊದಲದಲ್ಲ ಉದಯ್ ಜೈನ್, ಅವನ ಸುಕುಮಾರ್ ಅಂತ ಹೇಳ್ಕೊಂಡು ಮಟ್ಟನ್ ಅವ್ರ ಜೊತೆ ಅರ್ಧ ಗಂಟೆವರೆಗೂ ಹೆಚ್ಚಿನ ಕಾಲ ಮಾತಾಡಿದಾನ. ಅಲ್ಲಿ ಅವನು ಕೆಲವೊಂದಿಷ್ಟು ವಿಷಯಗಳೆಲ್ಲ ಬಾಯಿ ಬಿಟ್ಟಿದ್ದದ. ಅಂಥ ವಿಷಯಗಳು ಯಾಕೆ SIT ತನಿಖೆ ಮಾಡ್ತಾ ಇಲ್ಲ? ಈ ರಂಗನ್ನ ಹೇಳಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಯಾಕೆ ನನ್ನ ಸೌಜನ್ಯನಿಗೆ, ನನ್ನ ತಂಗಿ ಸೌಜನ್ಯನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ? ತಾಯಿ ಪದ್ಮಲತಾ, ತಾಯಿ ವೇದವಲ್ಲಿ, ಆನೆ ಮಾವುತ ಯಮುನಾ, ಅವಳಿಗೆ ಎಲ್ಲ ನ್ಯಾಯ ಯಾಕೆ ಕೊಡಿಸ್ತಾ ಇಲ್ಲ? ಇಂಥವ್ರೆಲ್ಲ ನೋಡ್ರಿ. ಈ ಹರ್ಷೇಂದ್ರ ಒಬ್ಬೊಬ್ರದ್ದು ಒಂದೊಂದು ಬಯಲಿಗೆ ಬರಾಗದ. ಇವ್ರದ್ದು ಏನಿಲ್ಲ. ನೋಡ್ರಿ, ನಾವು ನಿಮ್ಗೊಂದು, ನನ್ನ ಸಹೋದರಿಗೆ ಒಂದೇ ಮಾತು ಹೇಳ್ತೀನಲ್ಲ, ಇವರೆಲ್ಲ ಸುಳ್ಳಿನ ಪ್ರಪಂಚದಾಗ ಬದುಕಾಗದಾರ್ರಿ. ಈ ಸಮಾಜದಾಗ ನ್ಯಾಯ ಸಿಗೋದು ಕಠಿಣ ಅದ, ಒಪ್ಕೊಳ್ತೀನಿ ನಾನು. ಯಾಕಂದ್ರೆ ದುಡ್ಡಿನ ಪ್ರಪಂಚ ಅದ ರೀ, ಹೆಲ್ತಿನ ಪ್ರಪಂಚ ಅದ. ನ್ಯಾಯ ಸಿಗೋದು ಕಠಿಣ ಇರಬಹುದು, ಕಠಿಣದ. ಆದ್ರೆ ಅಸಾಧ್ಯವಾದದ್ದು ಏನಲ್ಲ, ಸಿಗ್ತದ. 100% ಸಿಗ್ತದ. ಇಂಥ ಹೊಲಸು ಹೇಳ್ತಿನೋ ಮಂದೆಲ್ಲ ಒಳಗಡೆ ಹೋಗ್ಬೇಕ್ರಿ. ರಾಜಕಾರಣಿಗಳು ಕೂಡ ಒಳಗಡೆ ಹೋಗ್ಬೇಕು. ಬೇಡ, ಯಾಕೆ ಕೆಂಪೇಗೌಡ ವಿಧಾನಸೌಧ ಕಟ್ಟಿದ್ರು ನನಗೆ ಗೊತ್ತಿಲ್ಲ. ಇಂಥ ಎಲ್ಲ ದರಿದ್ರು ಕೆಲವೊಂದಿಷ್ಟು ಎಲ್ಲರೂ ಅಲ್ಲ, ಎಲ್ಲ ಹೋಗಿ ಕೂತು ಬಿಟ್ಟವ್ರೆ. ಅಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಳ್ಳೋದವ. ಅಂಥವ್ರಿಗೆ ಇವ್ರಿಗೆ ಇಲೆಕ್ಷನ್ ಫಂಡ್ ತಂದು ಈ ವೀರೇಂದ್ರ ಹೆಗಡೆ ಅಂತ ಧರ್ಮಾಧಿಕಾರಿಗಳು ಇಲೆಕ್ಷನ್ ಫಂಡ್ಗಳನ್ನ ಕೊಡ್ತಾರೆ. ಅವ್ರು ಇಲೆಕ್ಷನ್ ಆಡ್ತಾರೆ, ಇವ್ರು ಇಂಥ ಹೊಲಸ ದಂಧೆಗಳನ್ನ ಮಾಡ್ತಾರೆ, ಇವ್ರನ್ನ ರಕ್ಷಣೆ ಮಾಡ್ತಾರೆ. ಈ ಮೀಡಿಯಾಗಳು ಅವ್ರಿಗೆ ಎಲ್ಲಿ ಸಿಗ್ತೈತಿ ಅಲ್ಲಿ ಹೋಗ್ತಾವ. ಇಡೀ ಕರ್ನಾಟಕ ರಾಜ್ಯ ರಾಮರಾಜ್ಯ ಆಗಬೇಕಾಗಿತ್ತು. ಇದು ಬಸವಣ್ಣನವರ ನಾಡ್ರಿ ಇದು. ಇದನ್ನೆಲ್ಲ ಹೊಲಸು ಎಬಿಸಿ ಹೇಲೋಗುರಿ ಮಾಡಿಬಿಟ್ಟಿದ್ದಾರೆ. ಇನ್ನು ಕುತ್ತ ಇಟ್ಟಿದಾರ. ಇನ್ನು ಅದು ಯಾವಾಗ ಸ್ವಚ್ಛ ಆಗ್ತದೋ ಅಂತ ನನಗಂತೂ ಗೊತ್ತಿಲ್ಲ. ಮತ್ತೆ ಬರ್ತೀನಿ ರಂಗಣ್ಣ, ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿ ಅಂತರಾಳದಿಂದ ನಿನಗೆ ಧನ್ಯವಾದಗಳನ್ನು ಹೇಳ್ತೀನಿ. ನೀನು ವೀರೇಂದ್ರ ಹೆಗಡೆ ಮತ್ತು ಹರ್ಷನ್ ಜೈನ್ನ ಕರಾಳ ಮುಖವನ್ನು ನಿನ್ನ ಮೀಡಿಯಾದಲ್ಲಿ ಕೂತ್ಕೊಂಡು ತೆಗೆದಿದೆಯಾ. ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.